ಫ್ರೆಂಡ್ಸ್, ನಾನಿವಾಗ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ಅರಸೀಕೆರೆಗೆ ಹೊರಟಿದ್ದೀವಿ. ಯಾಕಂತಂದರೆ ನಾಳೆ ಶಿವರಾತ್ರಿ ಇರೋದ್ರಿಂದ ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಬರ್ಬೇಕಾಗಿತ್ತು. ಹಾಗಾಗಿ ಆಮೇಲೆ ಲೈನಿಂಗ್ಗಳು ತರಬೇಕಾಯ್ತು. ಇಲ್ಲಿ ಭಾನುವಾರ ಎಲ್ಲ ಅರಸೀಕೆರೆ ಅಂಗಡಿಗಳೆಲ್ಲ ಸ್ವಲ್ಪ ರಜಾ ಇರುತ್ತೆ. ಹಾಗಾಗಿ ಇವತ್ತೇ ತಂದು ಇಟ್ಕೊಂಡ್ರೆ ನಾಳೆ ಟೈಮ್ ಸಿಗುತ್ತೆ ಹೊಲಿಯೋದಕ್ಕೆ ಅಂತ ನಾನು ಲೈನಿಂಗ್ ಸಹ ತೊಗೊಂಬರೋದಕ್ಕೆ ಅಂತ ಸೀರೆಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ನಾನು ಅವಕ್ಕೆಲ್ಲ ಇವಾಗ ಲೈನಿಂಗಿಗೆ ಪೀಸ್ನೆಲ್ಲ ಕಟ್ ಮಾಡಿಕೊಂಡು ನಾನು ತೊಗೊಬರ್ತೀನಿ. ಸದ್ಯಕ್ಕೆ ಇಷ್ಟು ಪೀಸ್ಗಳು ಕಟ್ ಮಾಡ್ಕೊಂಡಿದ್ದೀನಿ, ಇಷ್ಟು ತೊಗೊಂಬರ್ತೀನಿ. ನಾಳೆ ಶಿವರಾತ್ರಿ ಇರೋದ್ರಿಂದ ಶಿವಾಲಯನ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಮಾಡೋದಕ್ಕೆ ಅರೇಂಜ್ಮೆಂಟ್ ಮಾಡುತ್ತಾಯಿದ್ರು. ನಾವು ಲೈನಿಂಗ್ ಎಲ್ಲ ತೊಗೊಂಡು ಮಾರ್ಕೆಟ್ ಕಡೆಗೆ ಹೊರಟ್ವಿ. ಮಾರ್ಕೆಟಲ್ಲಿ ಹಣ್ಣು ಮತ್ತು ಹೂವು ತಗೊಂಡ್ಬಿಟ್ಟು ಬಂದ್ವಿ ಪೂಜೆಗೆ. ಆದರೆ ಅಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರೂ ಜಾಲ್ದು ಹೂವು ಮತ್ತು ಮುತ್ತುಗ್ದು ಹೂವನ್ನ ಕುಯ್ಕೊಂಬಂದು ತಂದು ಹಾಕ್ಕೊಂಡಿದ್ದಾರೆ. ಯಾಕಂದರೆ ಸಿಟಿ ಜನಕ್ಕೆ ಸಿಗಲ್ವಲ್ಲ, ಹಾಗಾಗಿ ಅರಸೀಕೆರೆಯವರು ತೊಗೊಂಡು ಹೋಗ್ತಾರಲ್ವ, ಹಾಗಾಗಿ ಅದನ್ನು ತಂದು ಹಾಕ್ಕೊಂಡಿದ್ರು. ನಮಗಂತಂದರೆ ನಮ್ಮೂರುಗಳಲ್ಲೇ ಸಿಗುತ್ತೆ, ಯಾರಾದರೂ ಒಬ್ಬರು ತಂದಿರ್ತಾರೆ, ತಂದಿರೋ ಹತ್ರ ಇಸ್ಕೊತೀವಿ, ಇಲ್ಲ ಹೋಗ್ಬಿಟ್ಟು ನಾವೇ ಕಿತ್ಕೊಬರ್ತೀವಿ. ಹಾಗಾಗಿ ನಾವು ಅದನ್ನೆಲ್ಲ ಏನು ತೊಗೊಳ್ಲಿಲ್ಲ. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇದು ಶಿವರಾತ್ರಿ ದಿನದ ಬ್ಲಾಗು. ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಬಂದು ತಂಬಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೆಲ್ಲ ಮತ್ತು ಕಾಯಿನೆಲ್ಲ ನೀಟಾಗಿ ತುರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮಪ್ಪ ಹೋಗಿ ಎಲ್ಲೋ ಯಾರ ಮನೇಲೋ ಜಾಲ್ದು ಹೂವು ಇಸ್ಕೊಂಬಂತು. ಕೇಳಿದ್ರೆ ಕೊಡ್ತಾರೆ, ಇಲ್ಲೇನು ಯಾರಾದರೂ ಒಬ್ಬರು ತೊಗೊಂಬಂದರೆ. ಹಾಗೆ 9 ಥರದ ಐಟಮ್ಸ್ ಎಲ್ಲವ ಹಾಕ್ಬಿಟ್ಟು ನಾವು ಫಲಹಾರ ಸಹ ರೆಡಿ ಮಾಡಿದ್ವಿ ಶಿವನ ಪೂಜೆ ನೈವೇದ್ಯಕ್ಕೆ. ಹಾಗೆ ನಾನು ತೊಗೊಂಬಂದಿದ್ರಲ್ಲ ಅದನ್ನೆಲ್ಲ ಜಾಲ್ದು ಹೂವು ಎಲ್ಲ ಬಿಡಿಸಿ ಹಾಕ್ತಾಯಿದ್ದೀನಿ. ಹಾಗೆ ಮುತ್ತುಗ್ದು ಹೂವು ಸಹ ಬಿಡಿಸ್ಬಿಟ್ಟು ಕೊಟ್ಟೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಹಾಗೆ ನಮ್ಮಪ್ಪ ಸಹ ಪೂಜೆ ಮಾಡ್ತಾಯಿದ್ದಾರೆ. ಅವ್ರದ್ದೆಲ್ಲ ಪೂಜೆ ಆಯಿತು. ಆಮೇಲೆ ನಾನು ಒಳಗಡೆ ಎಲ್ಲ ಕೆಲಸ ಮುಗಿಸಿ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ, ಲಿಂಗ ಪೂಜೆನ. ಆವಾಗೆಲ್ಲ ಶಿವರಾತ್ರಿ ಹಬ್ಬದ ದಿನ ಕೊರಳಿಗೆ ಕಡಲೆಕಾಳು ಮತ್ತು ತಂಬಿಟ್ಟು ಎಲ್ಲ ಹಾಕ್ಬಿಟ್ಟು ಏನೇನೋ ಐಟಮ್ಸು ಅದನ್ನ ನೆನಪಿಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಕೊರಳಿ ಕಟ್ಟೋರು. ಈಗಿನ ಮಕ್ಕಳು ಅದನ್ನೆಲ್ಲ ಕಟ್ಟಿಸ್ಕೊತಾರೆ, ವಸ್ತ್ರದಲ್ಲಿ ಕಟ್ಬಿಟ್ಟು ನಮಗೆ ಅದನ್ನು ಕೊರಳಿ ಕಟ್ಟೋರು ಶಿವರಾತ್ರಿ ದಿನ. ಈಗೆಲ್ಲ ಯಾವ ಮಕ್ಕಳು ಸಹ ಅದನ್ನೆಲ್ಲ ಕಟ್ಟಿಸ್ಕೊಳ್ಳೋ ಥರ ಇಲ್ಲ. ಹಾಗೆ ನಾವು ನಮ್ಮ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಸಹ ಹೋದ್ವಿ. ಹಬ್ಬ ಅಂದರೆ ಫೈನಲಿ ದೇವಸ್ಥಾನಕ್ಕೆ ಹೋದ್ರೇ ಮನಸ್ಸಿಗೆ ಸಮಾಧಾನ ಆಗೋದು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಆಮೇಲೆ ನೆನ್ನೆ ಲೈನಿಂಗ್ ತೊಗೊಂಬಂದಿದ್ನಲ್ವ, ಅದನ್ನು ಬಟ್ಟೆ ಸ್ಟಿಚ್ ಮಾಡೋಣ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಬಟ್ಟೆನ. ನೋಡಿ, ಬಟ್ಟೆ ತುಂಬ ಶಾರ್ಟೇಜ್ ಇತ್ತು, ಕಡಿಮೆನೇ ಕೊಟ್ಟಿದ್ದರು. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೊಲಿಬೇಕು. ಇನ್ನೇನು ಮಾಡೋಣ ಅಂತ ಎಲ್ಲದನ್ನೂ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ದಪ್ಪ ಇರೋವ್ರಿಗಾದರೆ ಓಕೆ, ಆದರೆ ಇನ್ನು ಸ್ವಲ್ಪ ದಪ್ಪ ಇರೋವ್ರಿಗೆ ಈ ಬಟ್ಟೆ ಸಾಕಾಗೋದೇ ಇಲ್ಲ. ಚೆನ್ನಾಗಿರೋ ಸೀರೆ ಇರುತ್ತೆ, ಆದರೆ ಬ್ಲೌಸ್ ಈ ಥರ ಮಾಡಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ಅಂದ್ಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಒಬ್ರದ್ದು ಅಳತೆ ಮುಗೀತು, ಇನ್ನೊಬ್ಬರು ನಾನು ಹೊಲ್ದಿರೋ ಬ್ಲೌಸ್ನೇ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ, ಕರೆಕ್ಟ್ ಆಗುತ್ತಂತೆ. ಹಾಗಾಗಿ ಇದನ್ನೇ ಕೊಟ್ಟಿದ್ದಾರೆ. ಇದು ನೋಡಿ, ಇನ್ನೊಂದು ಸೀರೆ ಬ್ಲೌಸು. ಇದು 1 ಮೀಟ್ರ್ ಮೇಲಿದೆ. ಅಟ್ಲೀಸ್ಟ್ 1 ಮೀಟ್ರ್ ಆದ್ರೂ ಕೊಟ್ರೂ ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ಬೋದು. ನಾನು ಕಟ್ ಮಾಡಿ ಇಟ್ಬಿಟ್ಟು ಸಾಯಂಕಾಲ ಹೊಲ್ದ್ರಾಗುತ್ತೆ ತೋಟದ ಹತ್ರ ಬಂದೆ. ಆದರೆ ಇಲ್ಲಿ ನೋಡಿದ್ರೆ ಇಷ್ಟು ದಪ್ಪ ಎಳ್ನೀರು ಇಲ್ಲಿ ಕುಡ್ದಾಕ್ಬಿಟ್ಟಿದೆ. ಎಷ್ಟು ದಪ್ಪ ಕಾಯಿ ಇದೆ, ತುಂಬ ಎಳ್ನೀರ ಕುಡಿತಾ ಇದೆ ಇಲಿಗಳು. ನಾವು ಬೀನ್ಸ್ ಹಾಕಿದ್ವಿ, 15 ದಿನ ಆಗಿತ್ತು, ಹಾಗಾಗಿ ಅದು ಬಳ್ಳಿ ಹೊಡಿತಾ ಇದೆ. ಅದನ್ನು ನೋಡ್ಕೊಂಡು ಹೋಗೋಣ ಅಂತ ನಿನ್ನೆ ಬರೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ಬಂದ್ವಿ. ಅದು ಒಂದೊಂದು ದಿನವೂ ಸ್ವಲ್ಪ ಜಾಸ್ತಿನೇ ಬಳ್ಳಿ ಹೊಡೆಯುತ್ತೆ. ನಾವು ಬೆಡ್ ಹೊಡೆದೇನು ಹಾಕಿಲ್ಲ, ಹಂಗೇ ಸಾಲು ಹೊಡೆಸ್ಬಿಟ್ಟು ಹಾಕಿದ್ದೀವಿ. ಅದಕ್ಕೆ ಡ್ರಿಪ್ ಎಳೆದಿದ್ದೀವಿ. 15 ದಿನದ್ದು ಬಳ್ಳಿ ಹೊಡಿತಾ ಇದೆ ಇವಾಗ. ಬಸವಣ್ಣವ್ರು ಹೇಳಿದಂಗೆ ಕಾಯಕವೇ ಕೈಲಾಸ ಅಂತ, ಕೆಲಸ ಮಾಡೋದೇ ನಮಗೆ ಕೈಲಾಸದ ದಾರಿ ಅಂತ. ಇವತ್ತು ಶಿವರಾತ್ರಿ ದಿನ ನೆನೆಸ್ಕೊಂಡು ಅವರೇ ಕಡ್ಡಿನ ಕಿತ್ಕೊಂಡು ಹೋಗೋಣ ಅಂತ ತೋಟಕ್ಕೆ ಬಂದಿದ್ದೀವಿ.
ನಾವೆಲ್ಲ ಚೆನ್ನಾಗಿ ಅವರೆಕಾಯಿ ತಿಂದ್ವಿ. ಈಗ ಹಸ್ಗಳು ಸರ್ದಿ ಬೇಜಾರಾಗಷ್ಟು ಅವರೆಕಾಳು ತಿಂದಿದ್ದೀವಿ. ಇವಾಗ ಹಸ್ಗಳು ಮೇವಾಗ್ತಾಯಿದೆ ಹಸ್ಗಳಿಗೆ. ಹೀಗಾಗಿ ಸಾಯಂಕಾಲ ಮೇವಿಗೆ ಅವರೆಕಡ್ಡಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ನೋಡಿ ಅವರೆಕಡ್ಡಿ ಕೀಳಬೇಕು, ಕಿತ್ಬಿಟ್ಟು ಕೊಡ್ತೀನಿ. ಸಾಕಾ, ಇನ್ನು ಸ್ವಲ್ಪ ಕೀಳೋಣ? ಹಾಂ, ನಾನು ಅಲ್ಲಿಂದ ಬಂದು ಬ್ಲೌಸ್ಗಳು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ಟಿಚ್ ಮಾಡೋಣ ಅಂತ ಕೂತ್ಕೊತಾ ಇದ್ದೀನಿ. ಇವಾಗ ನಾನು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಕೂತಿದ್ದೀನಿ. ಬ್ಲೌಸ್ ಸಹ ಸ್ಟಿಚ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತಷ್ಟು ಸ್ಟಿಚ್ ಮಾಡ್ತೀನಿ. ಹಾಗೆ ನೋಡಿ ಇಷ್ಟು ಸ್ಟಿಚ್ ಮಾಡಿದೆ. ಇವಾಗ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಹಾಕೋಣ ಅಂತ ಎದ್ದು ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.